ನಮಸ್ಕಾರ. ಬಸವರಾಜ್ ಬಯಾಲಜಿ ಅಕಾಡೆಮಿಗೆ ತಮಗೆಲ್ಲರೂ ಸ್ವಾಗತ. ನಾನು ನಿಮ್ಮ ಬಸವರಾಜ್. ಸರಿಸುಮಾರು ಒಂದು ವಾರ ಆಯಿತು. ಒಂದು ವಾರದಿಂದ ಯಾವುದೇ ಒಂದು ವಿಡಿಯೋನ ನಾನು ಹಾಕಲಿಲ್ಲ. ಕಾರಣಗಳು ತುಂಬ ಇದೆ. ಅದರಲ್ಲಿ ಒಂದು ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬನು, ಅವನು BEd ಮಾಡಿಕೊಂಡಿದ್ದ, ಅದ್ರ ಜೊತೆಗೆ ಹಲವಾರು ಎಕ್ಸಾಮ್ಗಳನ್ನು ಕೂಡ ಕ್ಲಿಯರ್ ಮಾಡಿಕೊಂಡಿದ್ದ, ಅದ್ರ ಜೊತೆಗೆ ಇನ್ನೂ ಎಕ್ಸಾಮ್ಸನ್ನು ಬರಿತಾ ಇದ್ದ ಅವನು. BEd MA ಮಾಡ್ಕೊಂಡಿದ್ದ, ಡಬಲ್ ಡಿಗ್ರಿ ಮಾಡಿಕೊಂಡ್ರು ಕೂಡ ಏನಾಯಿತು, ಯಾವುದೋ ಒಂದು ಕಾರಣಕ್ಕೆ ಸೂಸೈಡನ್ನು ಮಾಡಿಕೊಂಡ. ನನ್ನ ಫ್ರೆಂಡ್ ಅಷ್ಟೇ ಬಿಡು ಹೋದ ಅಂತೇಳಿ ಅಂದ್ಕೊಂಡೆ. ಅದಾದಮೇಲೆ ಇನ್ನೊಂದು ವಿಷಯ ನೋಡಿದೆ ನಾನು, ನಿನ್ನೆ ಬಿಟ್ಟು ಮೊನ್ನೆ. ಯಾರು 4 ವರ್ಷದಿಂದ ಒಂದು ಯುವತಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಇದ್ಲು, ಧಾರವಾಡದಲ್ಲಿ ಆಗಿರುವಂಥದ್ದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫೇಲ್ ಆದ್ಲ ಏನಂತ ಗೊತ್ತಿಲ್ಲ. ಒಂದು ರೈಲ್ವೆ ಹಳಿ ಮೇಲೆ ತನ್ನ ತಲೆನ ಇಟ್ಟು, ರೈಲ್ವೆ ಹಳಿಗೆ ತಲೆನಿಟ್ಟು ಸತ್ತೋದ್ಲು, ಅಥವಾ ಏನು ಮಾಡಿದ್ಲು, ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ನೀವು ಯೋಚನೆ ಮಾಡಿ, ಅವರು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಬರೆದು ಸೊಸೈಟಿಗೆ ಒಂದು ಸರ್ವಿಸ್ ಕೊಡಬೇಕಂತೇಳಿ ಬರ್ತಾಯಿದ್ರು. ಅವ್ರೇನು ಮಾಡಿಕೊಂಡ್ರು, ಸೂಸೈಡ್ ಮಾಡಿಕೊಂಡ್ರು. ಈ ಸೂಸೈಡ್ ಮಾಡ್ಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ ಅಂತಂದರೆ, ನಾಳೆ ದಿವಸ ಇಂಥವರು ಸೊಸೈಟಿಲಿ ಬಂದು ಯಾವ ರೀತಿ ಸರ್ವಿಸ್ ಕೊಡ್ಬೋದು, ಹೌದಲ್ವಾ? ಇಂಥ ಒಂದು ಸೂಸೈಡ್ ಮಾಡ್ಕೊಳ್ಳುವಂಥ ಮನಸ್ಥಿತಿಯನ್ನು ಇಟ್ಕೊಂಡು ಯಾವ ರೀತಿ ಅವರು ಸೊಸೈಟಿಗೆ ಸರ್ವಿಸನ್ನು ಕೊಡ್ಬೋದು? ಅಥವಾ ಇವರು ಕೊನೆಗೆ ಏನು ಮಾಡ್ತಾರೆ ಅಂತಂದರೆ, ಈಗ ನೋಡಿ, ಇಷ್ಟೆಲ್ಲ ಎಜುಕೇಷನನ್ನು ತೊಗೊಂಡು 4 ವರ್ಷ ಪರಿಶ್ರಮ ಪಟ್ಟು ಎಕ್ಸಾಮನ್ನು ಬರಿತಾ ಇದ್ದರು. ಇವಾಗ ಇವರು ಸತ್ತಾದಮೇಲೆ ನ್ಯೂಸ್ ಆಯಿತು. ನ್ಯೂಸ್ ಆದಮೇಲೆ ಎಲ್ರಿಗೂ ಕೂಡ ಸ್ಪ್ರೆಡ್ ಆಗ್ತದೆ. ಸ್ಪ್ರೆಡ್ ಆದಮೇಲೆ ಏನಾಗ್ತದೆ, ಇವ್ರು ಮಾಡಿದ್ದೇ ಸರಿ ಅಂತೇಳಿ ಎಲ್ಲರೂ ಒಪ್ಕೊಳ್ತಾರೆ. ಯಾಕಂದರೆ ತುಂಬ ಸ್ಟಡಿ ಮಾಡಿದ್ದಾರಲ್ಲ, ತುಂಬ ಸ್ಟಡಿ ಮಾಡಿದ್ದಾರೆ. ಹಾಗಾಗಿ ಇವ್ರು ಮಾಡೋದೆಲ್ಲ ಸರಿ ಅಂತ ಅಂದ್ಕೊಳ್ತಾರೆ ನೋಡಿದವರೆಲ್ಲ. ನೀವು ಸಾಯೋದಿದ್ರೆ ಎಜುಕೇಷನನ್ನು ತೊಗೊಳಕ್ಕೆ ಹೋಗಬೇಡಿ. ಸಾಯೋದಿದ್ರೆ ಹಾಗೆ ಸತ್ಬೇಡಿ. ಯಾವುದೇ ಕಾರಣಕ್ಕೂ ದೊಡ್ಡ ಪೊಸಿಷನಲ್ಲಿ ಹೋಗಬೇಡಿ. ನೀವು ಸಾಯಬೇಕಂತಿದ್ರೆ ಬೇಗ ಸತ್ಬಿಡಿ. ಯಾವುದೇ ಕಾರಣಕ್ಕೂ ದೊಡ್ಡ ಒಂದು ಪೊಸಿಷನ್ಗೆ ಹೋಗ್ಲಿಕ್ಕೆ ಹೋಗಬೇಡಿ. ನೋಡಿ, ಅದ್ರ ಜೊತೆಗೆ ಇನ್ನೊಂದು, ಒಬ್ಬರು ಪೊಲೀಸ್ ಪೇದೆ ಆಗಿ ಕೆಲಸ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಹೆಸರು ಕೂಡ ಮಾಡಿದರು. ಒಳ್ಳೆ ವಿಚಾರಗಳು ಕೂಡ ಅವರ ತಲೆಯಲ್ಲಿದ್ದು. ವಟಾರದಲ್ಲಿ ಕೂಡ ಅವ್ರ ಬಗ್ಗೆ ಒಳ್ಳೆ ವಿಚಾರಗಳಿತ್ತು. ಯಾವುದೋ ಒಂದು ವಿಷಯಕ್ಕೆ ಕೆಲವೊಂದು ಕೆಟ್ಟ ವಿಷಯಗಳನ್ನು ಮಾತಾಡಲಿಕ್ಕೆ ಇರ್ತಾರಲ್ಲ, ಅಂಥವರೆಲ್ಲ ಇಲ್ಲ ಸಲ್ಲದ್ದೊಂದು ತಲೆಯಲ್ಲೇನೋ ಪದೇ ಹಾಕುವಂಥ ಕೆಲಸ ಮಾಡಿದ್ರಂತೆ. ಅದನ್ನೆಲ್ಲ ಕೇಳಿಬಿಟ್ಟು ಇವರು ಪೊಲೀಸ್ ಪೇದೆ ಆದಂಥವ್ರು, ಪೊಲೀಸರಾದಂಥವರು, ಯಾರು ಬೇರೆಯವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗಿತ್ತು, ಬೇರೆಯವ್ರನ್ನ ಕಾಪಾಡಬೇಕಾಗಿತ್ತು, ಅವರು ಏನು ಮಾಡ್ಕೊಳ್ತಾರೆ ಅಂತಂದರೆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಯಾರು ಕಾಪಾಡಬೇಕು ಅವರೇ ಬದುಕ್ತಾ ಇಲ್ಲ, ಇನ್ನೊಂದು ಸಾಯ್ತಾರನ್ನ ಬದುಕಿಸೋದು ಯಾರ್ರೀ? ನೀವು ಈ ರೀತಿ ಒಂದು ಮೈಂಡ್ ಸೆಟ್ ಇದ್ದರೆ ಯಾಕ್ರಿ ಸೊಸೈಟಿಗೆ ಸರ್ವಿಸ್ ಕೊಡಬೇಕಂತೇಳಿ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಒಳ್ಳೊಳ್ಳೆ ಎಜುಕೇಷನನ್ನು ತೊಗೊಂಡು ಯಾಕ್ರಿ ಸೊಸೈಟಿಗೆ ಬರ್ತೀರಾ? ನೀವು ಸತ್ತೋಗ್ತೀರಾ, ಬೇಗ ಸತ್ಬಿಡಿ. ಯಾವುದೇ ಕಾರಣಕ್ಕೂ ದೊಡ್ಡ ಒಂದು ಪೊಸಿಷನ್ಗೆ ಬರಬೇಡಿ. ಈಗ ನೋಡಿ, ಅವ್ರು ತೀರ್ಕೊಂಡ್ರು. ಯಾರು? ಒಬ್ಬ ಪೊಲೀಸ್ ಪೇದೆ ಅವರು ಡೆತ್ ಆಯಿತು. ಡೆತ್ ಆದಮೇಲೆ ನ್ಯೂಸಲ್ಲಿ ಬಂತು, ಈ ಥರ ಎಲ್ಲ ಸೂಸೈಡ್ ಮಾಡ್ಕೊಂಡಿರ್ತಾರೆ ಅಂತೇಳಿ. ಇವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತಂದರೆ ನಾಳೆ ದಿವಸ ಯಾರಿಗಾದ್ರೂ ಇಂಥದ್ದೇ ಪರಿಸ್ಥಿತಿ ಬಂದಿದೆ ಅಂತಂದರೆ ಏನು ಮಾಡ್ತಾರೆ? ಅವರು ಕೂಡ ಇದೇ ಸರಿ ಇರ್ಬೋದು. ಯಾಕಂದರೆ ಅವರು ಪೊಲೀಸ್ ಪೇದೆ ಆದವರು, ಯಾಕಂದರೆ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿರ್ತಾರೆ, ಯಾಕಂದರೆ ಅವರು ಎಜುಕೇಷನನ್ನು ಚೆನ್ನಾಗಿ ತೊಗೊಂಡಿರ್ತಾರೆ. ಎಜುಕೇಷನನ್ನು ಚೆನ್ನಾಗಿ ತೊಗೊಂಡವರು ಯಾವಾಗಲೂ ಕರೆಕ್ಟಾಗೆ ಮಾಡ್ತಾರೆ ಅಂತೇಳಿ ಉಳಿದವರೆಲ್ಲ ಯೋಚನೆ ಮಾಡ್ತಾರೆ ರೀ. ನಿಮ್ಮ ಒಂದು ಸಾಯುವ ಒಂದು ಮೈಂಡ್ ಸೆಟ್ ಇದ್ರೆ ಯಾಕ್ರಿ ಸರ್ವಿಸ್ ಮಾಡಲಿಕ್ಕೆ ಸೊಸೈಟಿಗೆ ಬರ್ತೀರಾ? ಸೊಸೈಟಿಗೆ ಬರೋಕ್ಕಿಂತ ಮುಂಚೆ ಸತ್ತೋಗ್ಬಿಡಿ. ಯಾವುದೇ ಕಾರಣಕ್ಕೂ ಸೊಸೈಟಿಲಿ ಸರ್ವಿಸ್ ಮಾಡಲಿಕ್ಕೆ ನೀವು ಮುಂದೆ ಬರಬೇಡಿ. ನಿಮಗೆ ಸೊಸೈಟಿಲಿ ಒಂದು ಪೊಸಿಷನನ್ನು ತೊಗೊಳ್ಳೋಕ್ಕೆ ನೀವು 4x, ಯಾರೆಲ್ಲ ಸಾಯಬೇಕು ಅಂತ ಅಂದ್ಕೊಂಡಿದ್ರೆ ಅವರೆಲ್ಲ 4x ರೀ. ಯಾವುದೇ ಕಾರಣಕ್ಕೂ ಸೊಸೈಟಿಲಿ ಬರಬೇಡಿ. ನೀವು ಸತ್ತೋಗ್ಬಿಡಿ. ಮೊದಲೇ ಸೊಸೈಟಿಗೆ ಬರೋಕ್ಕಿಂತ ಮುಂಚೆ ಸತ್ತೋಗ್ತೀರಾ. ಬೆಳೆಯೋಕ್ಕಿಂತ ಮುಂಚೆ ಸತ್ತೋಗ್ತೀರಾ. ಪೇರೆಂಟ್ಸಿಗೂ ಕೂಡ ನೀವು ಭಾರ ಆಗಬೇಡಿರಿ. ಪೇರೆಂಟ್ಸು ನೋಡಿ, ಕೆಲವೊಂದು ಸರಿ ರಾತ್ರಿ ಊಟ ಮಾಡ್ತಿರ್ತಾರೆ. ರಾತ್ರಿ ಊಟ ಮಾಡುವಾಗ ಅವ್ರಿಗೆ ಇರುತ್ತೆ ಇಲ್ಲ ಗೊತ್ತಿಲ್ಲ, ತಾಯಿನ ನೋಡಿ ನೀವು, ತಾಯಿ ಯಾವಾಗಲೂ ಕೊನೆಗೆ ಊಟ ಮಾಡ್ತಾರೆ. ಯಾಕೆ ಗೊತ್ತಾ? ಯಾಕಂತಂದರೆ ಮಕ್ಕಳಿಗೆ ಎಲ್ಲಿ ಊಟ ಸಾಲುತ್ತೋ ಇಲ್ವೋ ಅಂತೇಳಿ ಎಲ್ರಿಗೂ ಬಡಿಸಾದ್ಮೇಲೆ, ಎಲ್ಲರೂ ತಿಂದಾದ್ಮೇಲೆ ಕೊನೆಗೆ ತಾಯಿ ಊಟ ಮಾಡ್ತಾಳೆ. ಉಳಿದ್ರೆ ತಿಂತಾಳೆ, ಇಲ್ಲ ಅಂತಂದ್ರೆ ಏನು ಮಾಡ್ತಾಳೆ? ಇಲ್ಲ, ನನಗೆ ಹೊಟ್ಟೆ ಹಸಿವಿಲ್ಲ ಅಂತೇಳಿ ನೀರು ಕುಡ್ದೆ ಮಲ್ಕೊಂಡ್ಬಿಡ್ತಾಳೆ ತಾಯಿ. ಯಾಕೆ? ಮಗು ಚೆನ್ನಾಗಿ ಬೆಳೀಲಿ ಅಂಥೇಳಿ. ನೀವು ಬೆಳೆದೇನು ಮಾಡ್ತಾ ಇದ್ದಾರೆ ರೀ? ಬೆಳೆದು ಬೆಳೀತಾ ಇರೋದು ನೀವು ಬೆಳೀದೆ, ಅಥವಾ ಆ ಒಂದು ಅಮ್ಮ
ಹೊಟ್ಟೆ ಹಸಿವಿಟ್ಟುಕೊಂಡು ನಿನಗೆ ಊಟ ಬಡಿಸಿದ್ರೂ ಕೂಡ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಿಲ್ಲಲ್ಲ ನೀವು. ಸುಮ್ಮನೆ ಇಷ್ಟು ದೊಡ್ಡವರಾಗಿ ಏನು ಮಾಡಲಿಕ್ಕಿದೆ ನೀವೆಲ್ಲ? ಓಕೆ, ಅದಕ್ಕೋಸ್ಕರ ಬದುಕೋಕ್ಕಿಂತ ಮುಂಚೆ ಸತ್ತುಬಿಡಿ. ಅಕಸ್ಮಾತಾಗಿ ನೀವೇನಾದರೂ ಒಂದು ಫುಡ್ಡನ್ನೆಲ್ಲ ಸರಿಯಾಗಿ ತಗೊಳ್ದೆ ಹಾಗೆ ಏನಾದರೂ ಸತ್ರಿ ಅಂತ ತಿಳ್ಕೊಳ್ಳಿ, ಅದೇ ಫುಡ್ಡು ಪಾಪ ಎಷ್ಟೋ ಜನಕ್ಕೆ ಊಟ ಇಲ್ಲ ಅಂತೇಳಿ ಸಾಯ್ತಾ ಇದ್ದಾರೆ. ಮೇ ಬಿ ನೀವು ಬಿಟ್ಟಿರುವಂಥ ಊಟ ಮೇ ಬಿ ಯಾರಿಗಾದ್ರೂ ಒಬ್ಬರಿಗೆ ಒಳ್ಳೆ ಊಟ ಆಗ್ಬೋದು. ಅವ್ರು ಯಾರು ಬದುಕಬೇಕಂತ ಇರ್ತಾರೆ ಅವ್ರಿಗೊಂದೇ ಒಳ್ಳೆ ಬದುಕು ಕೊಡ್ಬೋದು. ಸೊ ಅದಕ್ಕೋಸ್ಕರ ನೀವು ಬದುಕೋದು ಅವಶ್ಯಕತೆ ಇಲ್ಲರಿ, ಸತ್ಬಿಡಿ ಬೇಗ. ನಾಚಿಕೆ ಆಗಬೇಕು ನಿಮಗೆಲ್ಲ. ಸೊಸೈಟಿಗೆ ಸರ್ವಿಸ್ ಕೊಡಬೇಕು, ಸೊಸೈಟಿಲಿ ಒಂದು ಒಳ್ಳೆ ಎಜುಕೇಷನ್ ತೊಗೋಬೇಕು ಅಂತೇಳಿ ಎಜುಕೇಷನ್ ತೊಗೊಳ್ತೀರಾ. ಅಪ್ಪ ಅಮ್ಮ ನಿಮಗೆ ಕಷ್ಟಪಟ್ಟು ಎಜುಕೇಷನನ್ನು ಕೊಡಿಸ್ತಾರೆ, ಎಲ್ಲ ಕೊಡಿಸ್ತಾರೆ, ತೊಗೊಳ್ತೀರಾ ಸೊಸೈಟಿಯಿಂದ. ಸೊಸೈಟಿಗೆ ಸರಿಯಾಗಿ ಸರ್ವಿಸು ಕೊಡಲ್ಲ, ಅದ್ರ ಜೊತೆಗೆ ಇಂಥ ಒಂದು ಕೆಟ್ಟ ಸಂದೇಶವನ್ನು ಕೊಟ್ಟು ಸಾಯ್ತೀರಾ. ನಿಮ್ಗೆ ನಾಚಿಕೆ ಆಗಬೇಕು ನಿಮಗೆಲ್ಲ. ಸೊ ಯಾರೆಲ್ಲ ಎಜುಕೇಷನನ್ನು ಪಡ್ಕೊಳ್ತಿದ್ದೀರಾ, ನೀವು ಇದೇ ಏನ್ರಿ ಎಜುಕೇಷನನ್ನು ತೊಗೊಳ್ಳೋದು? ಹೆಚ್ಚಾನೆಚ್ಚು ನಾನು ನೋಡ್ತಾ ಇದ್ದೇನೆ. ನಾನು ಹಾಗೆ ಒಂದು ಮಾತಿಂದ ಹೇಳ್ತಾ ಇಲ್ಲ, ನೀವೇ ನೋಡಿ ಏನಾಗಿದೆ ಅಂತೇಳಿ. ನಾನು ಅಂದ್ಕೊಂಡೆ ಕೇವಲ ನನ್ನ ಸುತ್ತಮುತ್ತಲು ಇರುವಂಥ ಜನ ಮಾತ್ರ ಸಾಯ್ತಾ ಇದ್ದಾರೆ ಅಂತೇಳಿ ಅಂದ್ಕೊಂಡಿದ್ದೆ. ಇದು ಇಲ್ಲಿದ್ದಷ್ಟೇ ಎಲ್ಲ ಕಡೆಯೂ ಇದೇ ಥರ ನಡೀತಾ ಇದೆ ನೋಡಿ. ಯಾವುದು NCRB, ಓಕೆ, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಅಂತೇಳಿ. ಸೊ ಇದು ಹೇಳ್ತದೆ 2023ನಲ್ಲಿ ಅರೌಂಡ್ 1.71 ಲ್ಯಾಕ್, ಓಕೆ, 1.71 ಲ್ಯಾಕ್ ಜನ ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗ್ತಾರೆ. ಅದರಲ್ಲಿ ಎಜುಕೇಷನ್ ಪಡ್ಕೊಂಡವರು ತುಂಬ ಜನ ಇದ್ದಾರೆ. ಓಕೆ, ಸೊ ಅದರಲ್ಲಿ ಮುಖ್ಯವಾಗಿ ಏನು, ಸೊ 2568 ಜನ ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಸತ್ತು ಹೋಗ್ತಾರೆ. ಇನ್ನು 1724 ಜನ ಸೊ ಲವ್ ಫೇಲ್ವರ್ ಅಂತ ಸತ್ತು ಹೋಗ್ತಾರಂತೆ. ಸತ್ತು ಹೋಗೋದಂತಂದರೆ ಹಾಗೆ ಅಲ್ಲ, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡು ಸತ್ತು ಹೋಗ್ತಾರ ರೀ. ಹೇಡಿಗಳದ್ದು ನಾನು ಕೌಂಟ್ ಕೊಡ್ತಾ ಇರೋದು ನಿಮಗೆಲ್ಲ. ಸೊ ನೆಕ್ಸ್ಟ್ ಅದಾದಮೇಲೆ 1303 ಜನ ಯಾವುದು ಎಕ್ಸಾಮಲ್ಲಿ ಫೇಲ್ ಆದರು ಅಂತೇಳಿ. ಎಕ್ಸಾಮಲ್ಲಿ ಫೇಲ್ ಆದೆ ಅಂತೇಳಿ ಸತ್ತು ಹೋಗಿರುವಂಥ ಹೇಡಿಗಳ್ರಿ ಇವರೆಲ್ಲ. ನಾನು ಹೇಡಿಗಳ ಡಾಟಾ ಕೊಡ್ತಾ ಇದ್ದೇನೆ ನಿಮಗೆ. ನೀವು ಕೂಡ ನಾಳೆ ದಿವಸ ಏನಾದರೂ ನೀವು ಸಾಯ್ತೀರಾ ಅಂತಂದರೆ ಮೇ ಬಿ ನಿಮ್ಮದು ಕೂಡ ಈ ಕೌಂಟಲ್ಲಿ ಕೌಂಟ್ ಮಾಡ್ತೇನೆ ನಾಳೆ ದಿವಸ. ಈ ಹೇಡಿ ಕೂಡ ಸತ್ತು ಹೋದ ಅಂತೇಳಿ. ಓಕೆ, ನೀವು ಸಾಯ್ತೀರಾ ಅಂತಂದರೆ ಮೊದಲೇ ಸತ್ತು ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ಹೋಗ್ಬೇಡಿ, ಇನ್ನೊಬ್ರಿಗೆ ಊಟ ಆಗುತ್ತೆ. ಓಕೆ, ಸೊ ಬಟ್ಟೆ ತೊಗೊಳಕ್ಕೆ ಹೋಗ್ಬೇಡಿ, ಮತ್ತೊಬ್ರಿಗೆ ಬಟ್ಟೆ ಸಿಗುತ್ತೆ, ದುಡ್ಡನ್ನು ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಭೂಮಿ ಮೇಲೆ ಇರಬೇಡಿ. ಯಾಕಂದರೆ ನೀವು ಭೂಮಿಗೆ ಭಾರ ನಿಮ್ಮಂಥವರೆಲ್ಲ ಬದುಕಕ್ಕೆ ಹೋಗಬೇಡಿ. ಸೊ ನಾನು ಅಂದ್ಕೊಂಡೆ ಮೇ ಬಿ ಇಂಥ ಒಂದು ಪ್ರಾಬ್ಲಮ್ಸ್ ಬಂದಾಗ ಮೇ ಬಿ ಅದು ಯಾವುದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಲವ್ ಆಗಿರ್ಬೋದು, ಎಕ್ಸಾಮ್ ಫೇಲ್ ಆಗಿರ್ಬೋದು, ಇಂಥದ್ದೆಲ್ಲ ಆದಾಗ ಸೊ ಕೊನೆಗೆ ಉಳಿಯುವಂಥದ್ದು ಡೆತ್ ಅಂತ ಅಂದ್ಕೊಂಡಿದ್ದೆ. ಓಕೆ, ಡೆತ್ ಒಂದೇ ಇರ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ತುಂಬ ಜನ ಸಾಯ್ತಾ ಇದ್ದಾರಲ್ಲ. ಕೊಟ್ಟನಲ್ಲ ನಿಮಗೆ, NCRB ಕೊಟ್ಟಿರುವಂಥ ರಿಪೋರ್ಟ್ನೇ ಕೊಟ್ಟನಲ್ಲ. ಸೊ ಓಕೆ, ಇದು ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. 24 ಇನ್ನೂ ಜಾಸ್ತಿ ಇದೆ. ಆ ಡಾಟಾ ನಂಗೆ ಸರಿಯಾಗಿ ಸಿಗಲಿಲ್ಲ, ಅದಕ್ಕೋಸ್ಕರ ತರಲಿಲ್ಲ ನಾನು ಇವತ್ತು ಒಂದು ದಿವಸ. ಇದನ್ನೆಲ್ಲ ನೋಡಿ ನನಗೆ ಮನಸ್ಸೆಲ್ಲ ರಕ್ತ ಎಲ್ಲ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ನಂದು ಕೂಡ. ಇಂಥ ಒಂದು ಹೇಡಿಗಳು ನಮ್ಮ ದೇಶದಲ್ಲಿ ಕೂಡ ಹುಟ್ಕೊಳ್ತಿದ್ದಾರಾ ಅಂತೇಳಿ. ದೊಡ್ಡ ಪೊಸಿಷನ್ಗೆ ಹೋದವರೆಲ್ಲ ಸಾಯ್ತಾ ಇದ್ದಾರಲ್ರಿ. ನಾಚಿಕೆ ಆಗಬೇಕು ನಿಮಗೆಲ್ಲ. ದಯವಿಟ್ಟು ನಾನು ಹೇಳೋದಿದೆ, ಯಾರೆಲ್ಲ ಸಾಯ್ಬೇಕಂತಿದ್ದೀರಾ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಎಜುಕೇಷನನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ. ಎಜುಕೇಷನನ್ನು ತೊಗೊಂಡು ನೀವು ಸತ್ತರೆ ನೀವು ಒಳ್ಳೆಯವರು, ನೀವು ಹೇಳಿದ್ದೆಲ್ಲ ಸರಿ, ನೀವು ಮಾಡಿದ್ದೆಲ್ಲ ಸರಿ ಅಂತೇಳಿ ಸಂದೇಶ ಈ ಥರ ಹೋಗುತ್ತೆ ರೀ ಸೊಸೈಟಿಗೆ. ನಿಮ್ಮನ್ನು ನೋಡಿ 4 ಜನ ಸಾಯ್ತಾರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಏನು ಮಾಡಬೇಡಿ, ಎಜುಕೇಷನನ್ನು ತೊಗೋಬೇಡಿ, ಊಟ ಕೂಡ ಮಾಡಲಿಕ್ಕೆ ಹೋಗ್ಬೇಡಿ, ಹಾಗೆ ಸತ್ತೋಗ್ಬೇಡಿ. ಓಕೆ, ಇನ್ನು ನಾನು ಅಂದ್ಕೊಂಡಿದ್ದೆ ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಒಂದೇ, ಡೆತ್ ಒಂದೇ ಅಂತೇಳಿ ಅಂದ್ಕೊಂಡಿದ್ದೆ. ಸೊ ಅದಾದಮೇಲೆ ನನಗೆ ಸೊಲ್ಯೂಷನಾ ಅಂತೇಳಿ ಇಲ್ಲ, ಆ ಥರ ಏನಿಲ್ಲ. ಸೊ ಒಬ್ಬರು ಚೇತನ್ ಭಾಗತ್ ಅಂತೇಳಿ ಅವರ ಹೆಸರು. ಓಕೆ, ಅವ್ರ ಹೆಸರು ಚೇತನ್ ಭಾಗತ್ ಅಂತೇಳಿ. ಅವರು
UPSC ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಂತೇಳಿ ತುಂಬ ವರ್ಷಗಳ ಕಾಲ ಕೂತ್ಕೊಂಡು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡ ನಂತರ ಏನಾಗುತ್ತೆ ಅಂತಂದರೆ ಎಕ್ಸಾಮನ್ನು ಕೂಡ ಬರೀತಾರೆ. ಇವ್ರು ಅಂದ್ಕೊಳ್ತಾರೆ ಇನ್ನು ನಂದು ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡು ನಾನು IAS ಅಧಿಕಾರಿಯಾಗಿ ಒಂದು ಒಳ್ಳೆ ಸರ್ವಿಸ್ ಕೊಡ್ಬೋದು ಅಂತೇಳಿ ಒಂದು ದೊಡ್ಡ ಕನಸನ್ನೇ ಕಂಡಿರ್ತಾರೆ. ಪ್ರತಿದಿನ ಕನಸಲ್ಲಿ ಕೂಡ ಅವರು IAS ಆಗಿರೋದೇ ಬರುತ್ತಿರುತ್ತೆ. ಸೊ ಅದರ ಅವರು ಎಫರ್ಟ್ ಕೂಡ ಹಾಕಿರ್ತಾರೆ. ಕಾರಣಾಂತರಗಳಿಂದ ಏನಾಗ್ತದೆ ಅಂದರೆ ಅವರು ಎಕ್ಸಾಮ್ ಕ್ಲಿಯರ್ ಆಗಲ್ಲ, ಫೇಲ್ ಆಗಿಬಿಡ್ತದೆ. ಫೇಲ್ ಆದ ತಕ್ಷಣ ಅವ್ರಿಗೂ ಕೂಡ ಏನಾಗ್ತದೆ ಒಂದ್ಸರಿ ಗೊತ್ತಲ್ಲ. ಸೊ ಮನುಷ್ಯನ ಸ್ವಭಾವನೆ ಅಂಥದ್ದು. ಸೊ ಈ ಫೇಲ್ ಅನ್ನುವಂಥದ್ದು, ಸೋತೆ ಅನ್ನುವಂಥದ್ದು ಯಾರೂ ಕೂಡ ಬೇಗ ಒಪ್ಕೊಳ್ಳಲ್ಲ. ಸೊ ಅವರು ಕೂಡ ಅದೇ ರೀತಿ ಆಯಿತು. ಅವ್ರಿಗೇನಾಯಿತು, ಅಯ್ಯೋ ನಾನು ಫೇಲ್ ಆಗಿಬಿಟ್ನಲ್ಲ ಅಂತೇಳಿ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಾರೆ ಅವರು. ಆದರೆ ನೋಡ್ತಾರೆ ಡಿಪ್ರೆಷನ್ಗೆ ಹೋಗಿದ್ದೇನೆ, ಮತ್ತು ನನ್ನ ನಂಬಿಕೊಂಡು ತಂದೆ ತಾಯಿ ಎಲ್ಲ ಇದ್ದಾರೆ. ಆ ತಂದೆ ತಾಯಿಗೋಸ್ಕರ ಆದರೂ ನಾನೇನಾದರೂ ಮಾಡಬೇಕಲ್ಲ, ನಾನೇನಾದರೂ ಮಾಡಿಕೊಂಡ್ರೆ ಅವ್ರನ್ನ ಯಾರು ನೋಡ್ಕೊಳ್ತಾರೆ ಅಂತೇಳಿ ಯೋಚನೆ ಮಾಡಿದ ತಕ್ಷಣ ಅವರು ಏನು ಮಾಡ್ತಾರೆ, ಅಲ್ಲೇ ಇರುವಂಥ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡಲಿಕ್ಕೆ ಜಾಯ್ನ್ ಆಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲಸ ಮಾಡ್ತಾನೆ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಏನಾದರೂ ಒಂದು ಟ್ಯಾಲೆಂಟ್ ಇದ್ದೇ ಇರ್ತದೆ. ಅದೇ ರೀತಿ ಚೇತನ್ ಭಾಗತ್ ಅವ್ರಿಗೂ ಕೂಡ ಒಂದು ಟ್ಯಾಲೆಂಟ್ ಇತ್ತು. ಏನಪ್ಪ ಅಂತಂದರೆ ಅವರು ನೋವೆಲ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಕೆಲಸ ಮಾಡ್ತಾನೆ ನೋವೆಲ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈ ಒಂದು ಕಾಲೇಜ್ ಲೈಫಲ್ಲಿ ಯೂತ್ಸ್ ಎಲ್ಲ ಯಾವ ರೀತಿ ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ, ಕಾಲೇಜಲ್ಲಿ ಯೂತ್ಸ್ ಎಲ್ಲ ಹೇಗಿರ್ತಾರೆ, ಸೊ ಅದ್ರ ಬಗ್ಗೆ ಅವರು ನೋವೆಲ್ಸನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಹೇಳ್ತೇನೆ, ಅವರು ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಆಥರ್ ಆಗಿ ಹೊರಗಡೆ ಬರ್ತಾರೆ. ಇಂಡಿಯನ್ ಮೋಸ್ಟ್ ಪಾಪ್ಯುಲರ್ ಆಥರ್ ಆಗ್ತಾರೆ. ಅದ್ರ ಜೊತೆಗೆ ಈಸ್ ಬಿಕಮ್ ಮೋಟಿವೇಶ್ನಲ್ ಸ್ಪೀಕರ್ ಆಗ್ತಾರೆ. ಅದ್ರ ಜೊತೆಗೆ ಅವರು ಬರೆದಿರುವಂಥ ಕೆಲವೊಂದು ನೋವೆಲ್ಸನ್ನು ಹಿಟ್ ಫಿಲ್ಮ್ಸಲ್ಲಿ ಕೂಡ ಯೂಸ್ ಮಾಡ್ಕೊಳ್ತಾರೆ. ಇವತ್ತಿನ ದಿವಸ ಅವರ ಒಂದು ನೆಟ್ ವರ್ತ್ ಟೋಟಲ್ ಎಷ್ಟಿದೆ ಅಂತಂದರೆ 450 to 500 crores. ಓಕೆ, 450 to 500 crores ಈಗ ನೆಟ್ ವರ್ತ್ ಇರುವಂಥದ್ದವರು. ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಎಕ್ಸಾಮ್ ಕ್ಲಿಯರ್ ಆಗಲಿಲ್ವಾ, ಒಂದು ಎಕ್ಸಾಮಲ್ಲಿ ಫೇಲ್ ಆದ್ರಾ, ಇನ್ನೊಂದು ಡೋರ್ ಓಪನ್ ಆಗಿರುತ್ತೆ. ಒಂದು ಡೋರ್ ಕ್ಲೋಸ್ ಆದರೆ ಏನ್ರಿ, ಅದಕ್ಕಿಂತ ದೊಡ್ಡ ಡೋರ್ ಓಪನ್ ಆಗಿರುತ್ತೆ ಅಲ್ಲಿ. ಅದ್ರ ಬಗ್ಗೆ ಕೂತು ನಿಂತು ಸ್ವಲ್ಪ ಯೋಚನೆ ಮಾಡಿ. ಸಡನ್ನಾಗಿ ಒಂದು ಡೋರ್ ಕ್ಲೋಸ್ ಆಯಿತಾ, ಸತ್ತೋಗೋದೇ ಒಂದೇ ದಾರಿ ಅಂತ ತಿಳ್ಕೊಬೇಡಿ. ಸೊ ಅಲ್ಲಿ ನಿಮ್ಗೆ ಇನ್ನೂ ಕೂಡ ಆಪ್ಷನ್ಸ್ ಇರುತ್ತೆ, ಯೂಸ್ ಮಾಡ್ಕೋಬೇಕು ಅದನ್ನು. ಓಕೆ, ಸೊ ನಾನು ಒಂದೇ ಕೊಟ್ಟೆ ಅಂತ ಇದು ಅನ್ಕೋಬೇಡಿ. ಸೊ ನೋಡಿ, ಅವರಷ್ಟೇ ಅಲ್ಲ, ಮತ್ತೊಬ್ಬರು ಇದ್ದಾರೆ. ಸೊ ಅವ್ರ ಹೆಸರೇನಪ್ಪ ಅಂತಂದರೆ ಕೃಷ್ಣ ಮುಂಡೆ ಅಂತೇಳಿ. ಸೊ ಇವರು ಮಹಾರಾಷ್ಟ್ರದಲ್ಲಿ ಇರುವಂಥವ್ರು. ಸೊ ಮಹಾರಾಷ್ಟ್ರದಲ್ಲಿ ಇವರು ಒಂದು ಹಳ್ಳಿಯಲ್ಲಿ ಇರ್ತಾರೆ. ಇವರು 10th ಎಕ್ಸಾಮನ್ನು ಬರೀತಾರೆ, ಫೇಲ್ ಆದ ತಕ್ಷಣ ಅವರ ಫ್ರೆಂಡ್ಸು ಅವರೆಲ್ಲ ಏನು ಮಾಡ್ತಂದ್ರೆ ಇವ್ರನ್ನ ಹೀಯಾಳಿಸಿದಾಗ ಇವ್ರಿಗೆ ಒಂದು ಮುಜುಗರ ಆಗ್ತದೆ, ಮತ್ತೊಂದು ಸರಿ ಹೋಗಿ ಬರಿಬೇಕಲ್ಲ ಎಕ್ಸಾಮನ್ನು ಅಂತೇಳಿ. ಆದರೂ ಕೂಡ ಬಿಡಲ್ಲ, ಹೇಗಾದರೂ ಮಾಡಿ ನಾನು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಮಾತ್ರ ಅವ್ರ ಮೈಂಡಲ್ಲಿ ಇರುತ್ತೆ. ಸೊ ಇವರು ಏನೋ ಅನ್ಲಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತೇಳಿ ಏನು ಮಾಡ್ತಾರೆ, ಮತ್ತು ಇನ್ನೊಂದು ಸರಿ ಎಕ್ಸಾಮನ್ನು ಬರೀತಾರೆ. ಸೊ ಹೀಗೆ ಅವರು ಈ ಒಂದು 10th ಎಕ್ಸಾಮನ್ನು ಸುಮಾರು 10 ಸಾರಿ ಬರೀತಾರೆ. 10 ಸಾರಿ ಬರೆದಾಗ ಕೂಡ ಅವರು ಎಕ್ಸಾಮನ್ನು ಫೇಲ್ ಆಗುವಾಗ ಅಲ್ಲಿರುವಂಥ ಅವರು ಪೇರೆಂಟ್ಸ್ ಆಗಿರ್ಬೋದು, ಅವರ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಊರಿನವರಾಗಿರ್ಬೋದು, ಇವ್ರನ್ನ ಯಾವ ರೇಂಜಿಗೆ ಹೀಯಾಳಿಸ್ತಾರೆ ಅಂದರೆ, ಯಾಕಪ್ಪ ನಿಂಗೆ ಬೇಕು, ಸುಮ್ಮನೆ ಹೋಗಿ ಯಾವುದಾದ್ರೂ ಒಂದು ಕೆಲಸ ಮಾಡ್ಕೊಂಡು ಹೋಗು, ಸುಮ್ಮನೆ ನೀನು ಪಾಸ್ ಆಗಲ್ಲ ಅಂತೇಳಿ ಹೀಯಾಳಿಸ್ತಾರೆ. ಆದರೂ ಕೂಡ ಸುಮಾರು 10 ಸರಿ ಅವನು ಎಕ್ಸಾಮನ್ನು ಬರೀತಾನೆ. 10 ಸರಿ ಎಕ್ಸಾಮ್ ಬರೆದ್ರೂ ಕೂಡ ಫೇಲ್ ಆಗ್ತಾನೆ. ಕೊನೆಗೆ 11ನೇ ಸಾರಿ ಎಕ್ಸಾಮ್ ಬರೆದಾಗ ಆ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ತಾನೆ, ನ್ಯೂಸಲ್ಲಿ ಕೂಡ ಬರ್ತಾನೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಸೊ ಅವನು 1 ಸರಿ ಬರೆದು ಪಾಸ್ ಆಗಿದಾಗ, 2 ಸರಿ ಬರೆದು ಪಾಸ್ ಆದಾಗ ಮೇ ಬಿ ಅವನು ನ್ಯೂಸಲ್ಲಿ ಬರ್ತಿದ್ನೋ ಇಲ್ಲೋ ಗೊತ್ತಿಲ್ಲ. 10 ಸಾರಿ ಫೇಲ್ ಆಗಿ 11ನೇ ಸಾರಿ ಬರೆದಾಗ, ಕ್ಲಿಯರ್ ಮಾಡ್ಕೊಂಡಾಗ ನ್ಯೂಸಲ್ಲಿ ಕೂಡ ಬರ್ತಾನೆ. ಇವತ್ತಿನ ದಿವಸ ಅವನ ಬಗ್ಗೆ ನಾನು ಕೂಡ ನಿಮ್ಮ ಮುಂದೆ ಮಾತಾಡ್ತಿದ್ದೇನೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವನದು ಕೂಡ ಸಾಧನೆನೇ ಅಲ್ವಾ. ಅವನೇ ಈ ಥರ ಮಾಡಿದಾಗ ನೀವು ಯೋಚನೆ ಮಾಡಿ, ಅವನು 10 ಸರಿ ಬರೆದು 11ನೇ ಸರಿ ಕ್ಲಿಯರ್ ಮಾಡ್ಕೊಂಡಾಗ, ಇನ್ನು ನೀವು 1 ಸರಿ 2 ಸರಿ ಕ್ಲಿಯರ್ ಆಗಲಿಲ್ಲ ಅಂದಾಗ ಸೂಸೈಡ್ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ?
ನೀವೇ ಯೋಚನೆ ಮಾಡಿ ಅಲ್ವಾ. ಸೂಸೈಡ್ ಒಂದೇ ಆಪ್ಷನ್ ಅಲ್ರಿ, ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ಎಲ್ಲ ಆಗತ್ತೆ. ದೊಡ್ಡವ್ರು ಹೇಳಿಲ್ವಾ, ಪ್ರಯತ್ನಂ ಸರ್ವಸಿದ್ಧಿ ಲಕ್ಷಣಂ ಅಂತೇಳಿ. ಪ್ರಯತ್ನ ಕಡಿಮೆ ಆಗಿರೋದಕ್ಕೆ ಫೇಲ್ ಆಗಿರ್ತೀರ ಅಷ್ಟೇ. ಪ್ರಯತ್ನ ಮಾಡಿ, ನೆಕ್ಸ್ಟು ಮತ್ತೆ ಹಾಗೆ ಆಗುತ್ತೆ. ಇಲ್ಲ ಬೇರೆ ಯಾವುದಾದ್ರೂ ಒಂದು ನಿಮಗೋಸ್ಕರ ಡೋರ್ ಓಪನ್ ಆಗಿರುತ್ತೆ, ಆ ಡೋರ್ಗೆ ಹೋಗಿ. ಓಕೆ, ಅದ್ರ ಜೊತೆಗೆ ಮತ್ತೊಬ್ಬರು ಬರ್ತಾರೆ. ಸೊ ಮತ್ತೊಬ್ರು ಯಾರಪ್ಪ ಅಂತಂದರೆ ರಚಿತಾ ರಾಜ್ ಅಂತೇಳಿ. ಸೊ ರಚಿತಾ ರಾಜ್ ಅವರು ಕೂಡ ತುಂಬ ಕನಸನ್ನು ಕಂಡಿರ್ತಾರೆ. ನಾನು IITಗೆ ಜಾಯ್ನ್ ಆಗಬೇಕು, IITನಲ್ಲಿ ಎಲ್ಲರ ಥರ ನಾನು ಹೋಗಿ ಒಂದು ಒಳ್ಳೆ ಡಿಗ್ರಿನ ಮಾಡ್ಕೋಬೇಕು, ಡಿಗ್ರಿ ಮಾಡಿಕೊಂಡು ಹೊರಗಡೆ ಬರಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ. ಆದರೆ ದುರಾದೃಷ್ಟ ಹೇಗಿತ್ತು ಅಂತಂದರೆ ಅವರು ಕೂಡ ಎಕ್ಸಾಮ್ಸ್ ಬರಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ. ಓಕೆ, ಬರೀತಾರೆ, ಎಕ್ಸಾಮ್ಸನ್ನು ಬರೀತಾರೆ, ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ. ಬಟ್ ಎಕ್ಸಾಮು ಕ್ಲಿಯರ್ ಆಗಲ್ಲ. ಅದ್ರ ಜೊತೆಗೆ ಅವರು ಒಂದು IIT ಎಂಟ್ರಿ ಆಗಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಬಟ್ ಅವರು ಯಾವಾಗಲೂ ಅಂದ್ಕೊಳ್ಳಿಲ್ಲ, ನಾನು IITಗೆ ಹೋಗಬೇಕಂತಿದ್ದೆ, IITಗೆ ಹೋಗ್ಲಿಕ್ಕಾಗಲ್ಲ, ಆಗಲಿಲ್ಲ, ನನಗೆ ನನ್ನ ಎಕ್ಸಾಮ್ ಕ್ಲಿಯರ್ ಆಗಲಿಲ್ಲ, ನನ್ನ ಇಂಟರ್ವ್ಯೂ ಕ್ಲಿಯರ್ ಆಗಲಿಲ್ಲ ಅಂಥೇಳಿ ಸಾವನ್ನು ಅವರು ಬಯಸಲಿಲ್ಲ. ಅಂದರೆ ಸಾಯೋದೊಂದೇ ದಾರಿ ಉಳ್ಕೊಂಡಿದ್ದು ಅಂತೇಳಿ ಯಾವಾಗಲೂ ಅವರು ಯೋಚನೆ ಮಾಡಲಿಲ್ಲ. ಬದಲಾಗಿ ಅವರು ಅದಕ್ಕಿಂತ ಟಫೆಸ್ಟ್ ಎಕ್ಸಾಮ್ಸನ್ನು ಟ್ರೈ ಮಾಡ್ತಾರೆ. ದಟ್ ಈಸ್ UPSC ಎಕ್ಸಾಮ್ಸಿಗೆ ಅವರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. UPSC ಎಕ್ಸಾಮಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಪ್ರಿಪ್ರೇಷನ್ ಮಾಡ್ತಾರೆ, ಅದ್ರ ಜೊತೆಗೆ ಎಕ್ಸಾಮನ್ನು ಬರೀತಾರೆ. ಸೊ ಅವರು ಕೊನೆಗೆ ನ್ಯೂಸಲ್ಲಿ ಬರುವ ರೇಂಜ್ಗೆ ರ್ಯಾಂಕನ್ನು ತೊಗೊಳ್ತಾರೆ. ಆಲ್ ಇಂಡಿಯಾ 3rd ರ್ಯಾಂಕ್ ರೀ ಅವ್ರದ್ದು. ಆಲ್ ಇಂಡಿಯಾ 3rd ರ್ಯಾಂಕ್ ತೊಗೊಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ಒಂದು ದಾರಿ ಕ್ಲೋಸ್ ಆಗಿದೆ ಅಂತಂದರೆ ಇನ್ನೊಂದು ದೊಡ್ಡ ದಾರಿ ನಿಮಗೆ ಓಪನ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಎಲ್ಲದಕ್ಕೂ ಏನು ಈ ಸಾವು ಒಂದೇ, ಈ ಸೂಸೈಡ್ ಅನ್ನುವಂಥದ್ದು ಒಂದೇ ಆಪ್ಷನ್ ಅಲ್ಲ. ಸೊ ತುಂಬ ಆಪ್ಷನ್ಸ್ ಇದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಯೋಚನೆ ಮಾಡುವಂಥದ್ದನ್ನು ಮಾಡಬೇಕು, ಚಿಂತೆ ಅಲ್ಲ. ಅದ್ರ ಜೊತೆಗೆ ಮತ್ತೊಬ್ಬರು ಬರ್ತಾರೆ. ಅವ್ರ ಹೆಸರು ಜನರಿಕ್ ರಾಹುಲ್ ಅಂತೇಳಿ. ಸೊ ಅವರು ಕೂಡ ಎಕ್ಸಾಮ್ಸಲ್ಲಿ ಫೇಲ್ ಆಗಿಬಿಡ್ತಾರೆ. ಫೇಲ್ ಆದ ತಕ್ಷಣ ಅಯ್ಯೋ ಎಕ್ಸಾಮು ಫೇಲ್ ಆಗಿಬಿಟ್ನಲ್ಲ ಅಂತೇಳಿ ಕೂರಲ್ಲ. ಅವರು ಕೂಡ ಏನು ಮಾಡ್ತಾರೆ, ಫೇಲ್ ಆದ ತಕ್ಷಣ ಸುಮ್ಮನೆ ಕೂರಲ್ಲ, ಅದ್ರ ಬದಲು ಒಂದು ಕೆಲವೊಂದು ಐಟಮ್ಸನ್ನು ಸೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೇಲ್ ಮಾಡ್ತಾ ಏನಾಗ್ತಂದರೆ, ಸೊ ಹಿ ಈಸ್ ಬಿಕಮ್ ಅ ಬಿಗ್ ಎಂಟರ್ಪ್ರಿನರ್. ಸೊ ತುಂಬ ದುಡ್ಡನ್ನು ಕೂಡ ಅವರು ಗಳಿಸ್ತಾರೆ ಇವತ್ತಿನ ದಿವಸ. ಹಾಗಾಗಿ ಕೇವಲ ನೀವು ಇದಕ್ಕಷ್ಟೇ ಸೀಮಿತ ಆಗಲಿಕ್ಕೆ ಹೋಗಬೇಡಿ. ನಿಮಗೆ ಕೆಲವೊಂದು ಟ್ಯಾಲೆಂಟ್ಸ್ ಇರುತ್ತೆ, ಆ ಟ್ಯಾಲೆಂಟ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಬೆಳಿಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಹೊರತು ನೀವು ಈ ಥರ ಈ ಒಂದು ಎಕ್ಸಾಮ್ ಕ್ಲಿಯರ್ ಆಗಲಿಲ್ವಾ, ಹಾಗಾದರೆ ಸತ್ತು ಹೋಗಬೇಕು. ಈ ಲವ್ ಫೇಲ್ ಆಯಿತಾ, ಇನ್ನು ಲವ್ವಿನ ವಿಷಯಕ್ಕೆ ಬಂದರೆ, ನೀನು ನನಗೆ ಸಿಗದೆ ಇದ್ದರೆ ನಾನು ಸತ್ತು ಹೋಗ್ಬಿಡ್ತೇನೆ ಅಂತ ಅನ್ನೋದು. ಓಕೆ, ನೀನು ನಂಗೆ ಸಿಗದಿದ್ದರೆ ಸತ್ತೋಗ್ಬಿಡ್ತೇನೆ. ಈ ಯಾರು ಸಾಯ್ತೇನೆ ಅಂತ ಹೇಳ್ತಾರೆ, ದಯವಿಟ್ಟು ಅವ್ರನ್ನ ಯಾರು ಕೂಡ ಮದುವೆ ಆಗ್ಲಿಕ್ಕೆ ಹೋಗಬೇಡಿ. ಗೊತ್ತಿಲ್ಲ, ಮದುವೆ ಆಗೋಕ್ಕಿಂತ ಮುಂಚೆನೇ ಈ ಥರ ಅವರು ಸಾಯ್ತೇನೆ ಅಂತ ಹೇಳ್ತಿದ್ದಾರೆ ಅಂದರೆ, ಮದುವೆ ಆದಮೇಲೆ ಕೂಡ ನೀವು ಅವರು ಸತ್ತೋಗ್ಬೋದು. ಸತ್ತೋದ್ರೆ ಹುಡುಗಿ ಸತ್ತೋದ್ರೆ ಇನ್ನೊಂದು ಹುಡುಗಿನ ನೀವು ಹುಡ್ಕೋಬೇಕು. ಹುಡುಗ ಸತ್ತೋದ್ರೆ ವಿಧವೆ ಆಗ್ತೀರಾ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ಸಾಯ್ತೇನೆ ಅಂತ ಹೇಳ್ತಿರಲ್ಲ, ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ಮದುವೆ ಆಗ್ಲಿಕ್ಕೆ ಹೋಗಬೇಡಿ. ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಯಾಕಂದರೆ ಸಾಯ್ತೇನೆ ಅನ್ನೋರು ಯಾವಾಗಲಿದ್ರೂ ಸತ್ತೇ ಸಾಯ್ತಾರೆ. ಅಂಥ ಒಂದು ಹೇಡಿಗಳ ಜೊತೆ ನೀವು ಜೀವನ ಮಾಡೋದಕ್ಕಿಂತ ಅಂಥವ್ರನ್ನ ಬಿಟ್ಟು ಇರೋದು ಒಳ್ಳೆಯದು ನನ್ನ ಪ್ರಕಾರ. ಸೊ ಓಕೆ, ಹಾಗಾಗಿ ಏನಪ್ಪ ಅಂತಂದರೆ, ಸೊ ಕೊನೆಗೆ ನಾನು ಹೇಳೋದೇನಪ್ಪ ಅಂತಂದರೆ, ಈ ಸಾವು ಅನ್ನುವಂಥದ್ದು ಯಾವುದಕ್ಕೂ ಕೂಡ ಸೊಲ್ಯೂಷನ್ ಅಲ್ಲ. ಏನ್ರಿ ಸಾಯೋದ್ರಿಂದ ನಿಮ್ಗೇನು ಸಿಗುತ್ತೆ ನೋಡಿದ್ರಿ ನೀವು. ಸೊ ಸಾಯೋದನ್ನು ಬಿಟ್ಟು ಅಥವಾ ನಿಮ್ಗಾಗಿರುವಂಥ ಪ್ರಾಬ್ಲಮ್ಸ್ ಇವ್ರಿಗೂ ಕೂಡ ಆಗಿದೆ. ಓಕೆ, ಆದರೂ ಕೂಡ ಎಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದರು. ಓಕೆ, ಸೊ ಇನ್ನು ಯಾರೆಲ್ಲ ಸತ್ತೋಗಿದ್ದಾರೆ ಅವ್ರದ್ದು ನಾನು ಡಾಟಾ ಮಾತ್ರ ಕೊಡ್ತಾ ಇದ್ದೇನೆ, ಹೆಸರು ಯಾರ್ದು ಕೂಡ ಹೇಳಲಿಕ್ಕಾಗಲ್ಲ. ಯಾಕಂದರೆ ಅವ್ರಂಥದ್ದು ದೊಡ್ಡ ಸಾಧನೆ ಮಾಡಲಿಲ್ಲ. ಇವರು ಮಾಡಿರುವಂಥದ್ದು ಏನಂತಂದರೆ ಎಡವಟ್ಟು ಎಲ್ಲ. ಏನು ಎಡವಟ್ಟು ಮಾಡಿದ್ದಾರೆ, ಸೊಸೈಟಿಗೆ ಕೆಟ್ಟ ಒಂದು ಸಂದೇಶ ಕೊಟ್ಟು ಹೋಗಿದ್ದಾರೆ ಇವರು. ಇಂಥವರ ಲಿಸ್ಟಲ್ಲಿ ನೀವು ಸೇರ್ತೀರಾ, ಅಥವಾ ಹೆಸರು ಹೇಳಿ ನಿಮ್ಮ ಬಗ್ಗೆ ಇನ್ನೊಬ್ಬರಿಗೆ ಹೇಳುವ ರೀತಿ ನೀವು ಬದುಕ್ತೀರಾ, ಎಲ್ಲವೂ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಇನ್ನು ಮುಂದೆ ಸಾಯ್ತೇನೆ ಅನ್ನುವಂಥ ಯೋಚನೆ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಸೊ ನಾನು ಎಲ್ಲ ಪೇರೆಂಟ್ಸ್ ಕೂಡ ಹೇಳ್ತಾ ಇದ್ದೇನೆ, ಎಲ್ಲ ಫ್ರೆಂಡ್ಸ್ಗೂ ಕೂಡ ಹೇಳ್ತಾ ಇದ್ದೇನೆ, ಎಲ್ರಿಗೂ ಕೂಡ ಹೇಳ್ತಾ ಇದ್ದೇನೆ, ದಯವಿಟ್ಟು ಯಾರಾದರೂ ನಿಮ್ಮ ಫ್ರೆಂಡ್ಸು ಈ ಥರ ಒಂದು ಡಿಪ್ರೆಷನಲ್ಲಿದ್ದಾರೆ ಅಂತಂದರೆ ಮೊದಲಿಗೆ ಅವ್ರ ಜೊತೆ ಮಾತಾಡಿಸಿ. ಮತ್ತು ಇಲ್ಲ ಅಂತಂದರೆ ದಯವಿಟ್ಟು ಯಾರಾದರೂ ಹೀಗಿದ್ದಾರೆ ಅಂತಂದರೆ ಈ ಒಂದು ವಿಡಿಯೋನ ಅವ್ರಿಗೆ ಶೇರ್ ಮಾಡಿ.
ಈ ಒಂದು ವಿಡಿಯೋ ಅವ್ರಿಗೆ ಸಿಗೋದ್ರಿಂದ ಮೇ ಬಿ ಅವರ ಮನಸ್ಥಿತಿ ಬದಲಾಗ್ಬೋದು. ನಾನು ಈ ಒಂದು ವಿಡಿಯೋನ ಮಾಡಿರೋದೇ ಇಂಥ ಒಂದು ಮನಸ್ಥಿತಿನ ಬದಲು ಮಾಡಬೇಕಂತೇಳಿ. ಸೊ ಹಾಗಾಗಿ ಪೇರೆಂಟ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಯಾರೋ ಇದ್ದರೂ ಕೂಡ ಸೊ ಎಲ್ರಿಗೂ ಇದನ್ನು ಶೇರ್ ಮಾಡಿ ಈ ಒಂದು ಅನಾಹುತವನ್ನು ಕಡಿಮೆ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತಾ ನನ್ನ ಈ ಒಂದು ವಿಡಿಯೋನ ನಾನು ಮುಗಿಸ್ತೇನೆ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನಾನು ಸೊ ತಮಗೆ ನಾನು ಹೇಳೋದಿಷ್ಟೇ ಕೊನೆಗೆ, ಒಂದು ನಿಮಗೆ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಆ ಥರ ಪ್ರಾಬ್ಲಮ್ ಇದ್ದಾಗ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಮ ತಲೆಯಲ್ಲಿರುವಂಥ ಭಾರ ಕಡಿಮೆ ಆಗುತ್ತೆ, ಸೊಲ್ಯೂಷನ್ಸ್ ಏನಾದರೂ ಸಿಗುತ್ತಿರುತ್ತೆ. ಅಥವಾ ಮನೇಲಿ ಅಪ್ಪ ಅಮ್ಮಂಗೆ ಯಾರಾದರೂ ಹೇಳ್ಕೊಳ್ಳಿ, ಏನೋ ಇದ್ದರೂ ಕೂಡ ಸೊ ಅಲ್ಲಿ ಕೂಡ ಸಾಲ್ವ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲ ಎಲ್ಲೂ ನಿಮಗೆ ಸಿಗಲಿಲ್ಲ ಅಂತಂದರೆ ಸೊ ನೀವು ಯಾವುದೇ ಒಂದು ವರಿ ಮಾಡ್ಕೋಬೇಡಿ. ನೀವು ಶೇರ್ ಮಾಡುವಂಥ ವಿಷಯವನ್ನು ನಾನು ಯಾರಿಗೂ ಕೂಡ ಶೇರ್ ಮಾಡಲ್ಲ. ನೀವು ಹಾಗೇನಾದರೂ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ ಮತ್ತು ಶೇರ್ ಮಾಡ್ಕೊಳ್ಳೋಕೆ ಯಾರೂ ಇಲ್ಲ ಅಂತಂದಾಗ ನೀವು ವರಿನೇ ಮಾಡ್ಕೋಬೇಡಿ. ನನ್ನ ಜೊತೆ ನಿಮ್ಮ ಒಂದು ಪ್ರಾಬ್ಲಮ್ಸನ್ನು ಶೇರ್ ಮಾಡ್ಕೊಳ್ಳಿ. ನಾನು ನಿಮ್ಮ ಜೊತೆ ಮಾತಾಡುವಂಥ ಪ್ರಯತ್ನ ನಾನು ಮಾಡ್ತೇನೆ. ಸೊ ಈವ್ನಿಂಗ್ 8 to 9 o'clock ಅಂದರೆ ನೈಟ್ 8 to 9 o'clock ನಿಮಗಂತೇಳಿ 1 hour ಇಡಲಿಕ್ಕೆ ನಾನು ರೆಡಿ ಆಗಿದ್ದೇನೆ. ಓಕೆ, ನಿಮಗೋಸ್ಕರ ನಾನು 1 hourನ ಇಡ್ಲಿಕ್ಕೆ ರೆಡಿ ಆಗಿದ್ದೇನೆ. ಯಾರಿಗೆ ಏನೋ ಪ್ರಾಬ್ಲಮ್ ಇದ್ದರೂ ಕೂಡ ಅಥವಾ ಸೂಸೈಡ್ ಮಾಡಬೇಕಂತೇಳಿ ಅಂದ್ಕೊಂಡವರು ಯಾರೋ ಇದ್ದರೂ ಕೂಡ ದಯವಿಟ್ಟು ನನಗೆ ಕಾಲ್ ಮಾಡದೇ ಇದ್ದರೂ ಕೂಡ ಅಡ್ಡಿ ಇಲ್ಲ. ಸೊ ಮೆಸೇಜ್ ಆದರೂ ಹಾಕಿ. ಓಕೆ, ಯಾವುದು ನಂಬರ್ ಕೊಡ್ತೇನೆ ನೋಡಿ. ಸೊ 99645763 99645763 ಸೊ ಇದು ನನ್ನ ವಾಟ್ಸಪ್ ನಂಬರ್. ಓಕೆ, ಈ ನಂಬರಿಗೆ ನೀವು ಮೆಸೇಜ್ ಹಾಕಿ ಅಥವಾ ಸೊ 8 to 9 PM ನೀವು ಕಾಲ್ ಕೂಡ ಮಾಡ್ಬೋದು. ಸೊ ನಿಮಗೋಸ್ಕರ ನಾನು ಇಷ್ಟೆಲ್ಲ ಸರ್ವಿಸ್ ಕೊಡಲಿಕ್ಕೆ ರೆಡಿ ಇದ್ದೇನೆ. ಸೊ ಯಾವುದೇ ಒಂದು ದುಡ್ಡಿನ ಆಸೆಗೋಸ್ಕರ ನಾನು ಖಂಡಿತ ಇದನ್ನು ಮಾಡ್ತಾಯಿಲ್ಲ. 1 ರೂಪಾಯಿ ಕೂಡ ಯಾರ ಹತ್ರ ನಾನು ಇಸ್ಕೊಳ್ಳಲ್ಲ. ಸೊ ಇದು ಯಾವುದಕ್ಕೋಸ್ಕರ ಮಾಡ್ತಾಯಿದ್ದೇನೆ ಅಂದರೆ, ಇವತ್ತು ನನ್ನ ಫ್ರೆಂಡ್ಸ್ ಆಗಿದ್ದರೆ ನಾಳೆ ದಿವಸ ಇದೇ ಥರ ಇನ್ನೊಬ್ಬರು ಫ್ರೆಂಡ್ಸ್ ಆಗಬಾರ್ದು, ನಮ್ಮ ಫ್ರೆಂಡ್ಸೇ ಹೋಗಬಾರ್ದು ಅಂತೇಳಿ ನಾನು ಈ ಒಂದು ವಿಷಯನ ತಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಯಾರೂ ಕೂಡ ಒಂದು ಸಾಯುವಂಥ ಒಂದು ಯೋಚನೆ ಮಾಡಬೇಡಿ ಅಂತ ಹೇಳ್ತಾ, ಇನ್ನೊಂದು ಸರಿ ಎಲ್ರಿಗೂ ಶೇರ್ ಮಾಡಿ ಸಾಯುವಂಥ ಪರಿಸ್ಥಿತಿಯಲ್ಲಿದ್ದವ್ರನ್ನ ಕಾಪಾಡಿ ಅಂತ ಹೇಳ್ತಾ ನಾನು ಇವತ್ತಿನ ದಿವಸ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಇಷ್ಟೊತ್ತಿನ ತನಕ ಈ ಒಂದು ನನ್ನ ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.